ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಫ್ಕೋರ್ಸ್ ಕಿಚನಲ್ಲಿ ಇದ್ದೀನಿ ಅಂದರೆ ಫುಡ್ ಬ್ಲಾಗ್ ಮಾಡ್ತಾ ಇರ್ತೀನಿ. ಸೊ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಗೌಡ್ರು ಸ್ಟೈಲ್ ಬಿರಿಯಾನಿ ಮಾಡಿದ್ದೆ. ಸೊ ಇಟ್ ವಾಸ್ ಲೈಕ್ ಚೆನ್ನಾಗಿ ಎಷ್ಟೊಂದು ಜನ ಕಮೆಂಟ್ ಹಾಕಿದ್ದಾರೆ, ಇಟ್ ವಾಸ್ ಲೈಕ್ ನೈಸ್ ಅಂತ, ಚೆನ್ನಾಗಿತ್ತು ಅಂತ ಹಾಕಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಆ ವ್ಲಾಗ್ ನೋಡಿರೋರಿಗೆಲ್ಲಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವ್ಲಾಗ್ ಬಂದು ಇವತ್ತು ನಾನ್ ವೆಜ್ಜೇ ಮಾಡ್ತಿರೋದು, ವೆಜ್ ಮಾಡ್ತಿಲ್ಲ. ಸೊ ವೆಜ್ ಪೀಪಲ್ಸಿಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ವೆಜ್ ಮಾಡೇ ಮಾಡ್ತೀನಿ. ಸೊ ನಾನ್ ವೆಜ್ ಲವರ್ಸ್ಗೆ ಇದೊಂಥರ ಡಿಫ್ರೆಂಟ್ ವ್ಲಾಗು. ಸೊ ಚಿಕನ್ ಮಾಡಿದ್ದೀನಿ, ಚಿಕನ್ ಗ್ರಿಲ್ ಮಾಡಿದ್ದೀನಿ, ಬಿರಿಯಾನಿ ಮಾಡಿದ್ದೀನಿ. ಸೊ ಈ ಫಿಶ್ ಮಾಡಿರಲಿಲ್ಲ, ಸೊ ಅದಕ್ಕೆ ಇವತ್ತು ನಾನು ಫಿಶ್ ಮಾಡ್ತಾಯಿದ್ದೀನಿ. ಸೊ ಮನೇಲಿ ಫಿಶ್ ಹೆಂಗೆ ಮಾಡೋದು, ಫಿಶ್ ಫ್ರೈ ಹೆಂಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಫಿಶ್ ಫ್ರೈಗೆ ಏನೇನು ಬೇಕು ಅಂತ ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ನೋಡಿ, ನಾನು ಈ ಥರ ಫಿಶ್ ತೊಗೊಂಡಿದ್ದೀನಿ. ನಾನು ಆನ್ಲೈನಲ್ಲಿ ಇದನ್ನು ಆರ್ಡ್ರ್ ಮಾಡಿದ್ದೆ. ಸೊ ಈ ಥರ ಫಿಶ್ ಶೇಪಲ್ಲಿ ಕಟ್ ಮಾಡಿ ಅವರೇ ಕೊಟ್ಟಿದ್ರು. ಸೊ ನಾವೇನು ಲೈಕ್ ತೊಗೊಂಡು ಬಂದು ಫಿಶ್ನ ಕಟ್ ಮಾಡೋದು ಅವಶ್ಯಕತೆ ಇರಲಿಲ್ಲ. ಸೊ ನಾನು ಆನ್ಲೈನಲ್ಲೇ ಮಾಡಿದ್ದಕ್ಕೆ ಈ ಥರ ಬಂದಿದೆ. ಸೊ ಫಿಶ್ ಬಂದು ಇಟ್ ಈಸ್ ಎ ಸೀ ಫುಡ್. ಬೀಚ್ ಕಡೆ ಎಲ್ಲ ಹೋದರೆ ನೀವು ಫಿಶ್ ತಿಂದೇ ತಿಂತೀರಾ. ಅಫ್ಕೋರ್ಸ್ ಅದು ಟೆಂಪ್ಟ್ ಆಗೇ ಆಗುತ್ತೆ. ಬೀಚ್ ಕಡೆ ಹೋದರೆ ಫಿಶ್ ತಿನ್ನೋದಂತೂ, ಫಿಶ್ ಫ್ರೈ ಮಾಡೋದು, ಬಿಸಿ ಬಿಸಿ ಫಿಶ್ ತಿನ್ಕೊಂಡು ಬೀಚ್ ನೋಡ್ಕೊಂಡಿದ್ರೆ ಹೆಂಗಿರುತ್ತೆ ಅಲ್ಲ ಮಜಾ. ಸೊ ಇದನ್ನು ಹೆಂಗೆ ಮಾಡೋದು, ಮನೇಲೇ ಫ್ರೈ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಬೆಸ್ಟ್ ಮಸಾಲ, ಹೋಮ್ ಮೇಡ್ ಮಸಾಲದಲ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ನೋಡೋಣ. ನಾನು ಫಿಶ್ ತೊಗೊಂಡಿದ್ದೀನಿ, ಆನ್ಲೈನ್ ಮಾಡಿರೋ ಫಿಶ್ನ. ಸೊ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಏನೇನು ಬೇಕು ಅಂತ. ಅಷ್ಟೊಂದು ಮಸಾಲ ಏನು ಬೇಡ. ಸೊ ಅದೊಂದು ಗರಂ ಮಸಾಲ, ಅರಿಶಿನ, ಜೀರಿಗೆ ಮತ್ತು ಒಂಚೂರು ಸೋಂಪು, ಒಂಚೂರು ಮೆಂತೆ, ಎರಡು ಲವಂಗು, ಒಂಚೂರು ಮೆಣಸುಕಾಳು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೋತಿಲ್ಲ. ಸೊ ಎಲ್ಲ ಒಟ್ಟಿಗೆ ಪೇಸ್ಟ್ ಮಾಡ್ಕೋತೀನಿ ನಾನು. ಸೊ ಉಪ್ಪು, ಚಿಲ್ಲಿ ಪೌಡರು, ಎಣ್ಣೆ, ನಿಂಬೆಹಣ್ಣು. ಇದನ್ನು ನಾನು ಒಂಚೂರು ಸೋಕ್ ಮಾಡಿದ್ದೀನಿ, ರೆಡ್ ಚಿಲ್ಲೀಸು. ಸೋಕ್ ಮಾಡಿದ್ರೆ ಒಂಚೂರು ಬೆಂದಿರೋ ಥರ ಇರುತ್ತೆ, ಪೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಸೋಕ್ ಮಾಡಿದ್ದೀನಿ. ಇಷ್ಟೇ ಐಟಮ್ಸ್ ಬೇಕಾಗಿರೋದು. ಸೊ ಇದನ್ನೆಲ್ಲ ಗ್ರೈಂಡ್ ಮಾಡಿ ಫಿಶ್ಶಿಗೆ ಮಸಾಲ ಅಂಟ್ಬಿಟ್ಟು ಫ್ರೈ ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ನಾನು ಫ್ರೈ ಹೆಂಗೆ ಮಾಡೋದು ಅಂತಲೂ ನಿಮಗೆ ಹೇಳಿ. ಸೊ ಫಸ್ಟು ನಾನು ಸೋಕ್ ಮಾಡಿರೋದನ್ನ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಅದೊಂಚೂರು ಸೋಕಾಗಿರುತ್ತೆ ಚೆನ್ನಾಗಿ. ಸೊ ಒಂದು 10 to 15 ಮಿನಿಟ್ಸ್ ಸೋಕ್ ಮಾಡಿದ್ದೀನಿ ನಾನು. ಇದನ್ನು ಗ್ರೈಂಡ್ ಮಾಡಿದ್ರೆ ರೆಡ್ ಚಿಲ್ಲೀಸ್ ಆಗುತ್ತೆ, ರೆಡ್ ಪೇಸ್ಟ್ ಬರುತ್ತೆ. ಸೊ ರೆಡ್ ಪೇಸ್ಟ್ ಬರೋ ಥರ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನೋಡಿ, ನಾನು ಒಂಚೂರು ಮೆಣಸುಕಾಳು, ಎರಡು ಲವಂಗು, ಮೆಂತೆ, ಜೀರಿಗೆ, ಸೋಂಪು, ಗರಂ ಮಸಾಲ, ಜೀರಿಗೆ ಪೌಡ್ರು ಮತ್ತು ಒಂಚೂರು ಅರಿಶಿನ, ಇದನ್ನೆಲ್ಲ ಹಾಕೋತಾ ಇದ್ದೀನಿ ಮಸಾಲ. ಸೊ ಇದನ್ನು ಗ್ರೈಂಡ್ ಮಾಡೋಕ್ಕೆ ನಾನು ಹಾಕೋತಿರೋದು. ಸೊ ಇಟ್ಸ್ ಎ ಈಸಿ ಮೆಥಡು. ಮನೇಲೇ ಬೇಗ ಮಾಡ್ಬೋದು ಫಿಶ್ ಫ್ರೈನ. ಎಲ್ಲರಿಗೂ ಫಿಶ್ ಲವ್ ಇದ್ದೇ ಇರುತ್ತೆ, ಫಿಶ್ ಇಷ್ಟ ಇದ್ದೇ ಇರುತ್ತೆ. ಸೊ ಯಾರಾದರೂ ಫಿಶ್ ಲವರ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಜಿಂಜರ್ ಗಾರ್ಲಿಕ್ ಹಾಕೋತಾ ಇದ್ದೀನಿ. ನಾನು ಒಂಚೂರು ದಪ್ಪನೂ ಲೈಕ್ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ನಿಮಗೆ ಸಪ್ರೇಟಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೋಬೇಕಂದ್ರೆ ಹಾಗೂ ಮಾಡ್ಕೋಬೋದು, ಇಲ್ಲ ಇದಕ್ಕೆ ಹಾಕಬೇಕಂದ್ರೆ ಇದಕ್ಕೂ ಹಾಕ್ಕೋಬೋದು ನೀವು. ನೋಡಿ, ಈ ಪೌಡರ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಸೊ ನಿಮಗೆ ಸ್ಪೈಸಿ ಎಷ್ಟು ಬೇಕು, ಆಲ್ರೆಡಿ ನಾನು ರೆಡ್ ಚಿಲ್ಲೀಸ್ ಹಾಕಿರೋದ್ರಿಂದ ನಾನು ಇದನ್ನು ಕಮ್ಮಿ ಹಾಕೋತಾ ಇದ್ದೀನಿ. ಸ್ವಲ್ಪ ಸ್ಪೈಸಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕೋತಾ ಇದ್ದೀನಿ. ಸಾಲ್ಟು ರುಚಿಗೆ ತಕ್ಕಷ್ಟು. ಸೊ ನಾನು 1 ಸ್ಪೂನ್ ಹಾಕೋತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡೋದಲ್ಲ ಮಿಕ್ಸಿಂಗ್ ಹೆಂಗೆ ಮಾಡೋದು. ಸೊ ಇದು ರೆಡ್ ಚಿಲ್ಲಿ ಪೇಸ್ಟು. ನಿಮಗೆ ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಪೇಸ್ಟ್ ಹೆಂಗೆ ಮಾಡೋದು ಅಂದರೆ ಸೊ ನೆಕ್ಸ್ಟ್ ಕಮೆಂಟ್ ಹಾಕಿ. ಸೊ ನಾನು ನೆಕ್ಸ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ಫಿಶ್ ಮಾಡ್ತೀನಿ. ಸೊ ಇವಾಗ ನಾನು ರೆಡ್ ಚಿಲ್ಲಿದು ಮಾಡ್ತಾಯಿದ್ದೀನಿ. ಸೊ ತುಂಬ ಸ್ಪೈಸಿ ಬೇಕು ಅಂದರೆ ಸ್ಪೈಸಿ ಹಾಕ್ಕೊಳ್ಳಿ. ಸೊ ತೋರಿಸಿದ್ನಲ್ಲ ಏನೇನು ಹಾಕಬೇಕು ಅಂತ. ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇಲ್ಲ, ಕಮ್ಮಿ. ಸೊ ಪೇಸ್ಟ್ ಮಾಡಿಬಿಟ್ಟು ಅದಕ್ಕೆ ಅಪ್ಲೈ ಮಾಡಿ ಫ್ರೈ ಮಾಡಿದರೆ ಸೊ ಫಿಶ್ಶು ರೆಡಿಯಾಗಿರುತ್ತೆ. ಸೊ ಅಷ್ಟು ಟೈಮ್ ತೊಗೊಳ್ಳಲ್ಲ. ಏನಂದರೆ ಸ್ವಲ್ಪ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ನಿಮಗೆ ಫಿಶ್ ಬಗ್ಗೆ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಹಾಕಿ. ಸೊ ನನ್ನ ಪ್ರಕಾರ ಫಿಶ್ ಈಸ್ ಲೈಕ್ ಸೀ ಫುಡ್ಡು. ಸೊ ಸೀ ಕಡೆ ಹೋದಾಗೆಲ್ಲ ನೀವು ಫಿಶ್ ತಿಂತೀರಾ. ದಟ್ ಈಸ್ ಲೈಕ್ ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ ನಿಮಗೆ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಪ್ರೊಸೀಜರ್. ಮಿಕ್ಸಿಂಗ್ ಆದಮೇಲೆ ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ನಾನು ಇದಕ್ಕೆ ಜಾರ್ಗೆ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡೋಕ್ಕೆ. ಚೂರು ವಾಟರ್ ಹಾಕ್ಕೋತಾ ಇದ್ದೀನಿ, ಒಂಚೂರು ಪೇಸ್ಟಿ ಆಗಿರಲಿ ಅಂತ. ಸೊ ಬನ್ನಿ ಗ್ರೈಂಡ್ ಮಾಡಿ ಬರೋಣ. ಸೊ ಗೈಸ್, ಮಸಾಲೆಲ್ಲ ಗ್ರೈಂಡ್ ಆಗಿದೆ ನೋಡಿ.
ಮೀಡಿಯಮ್ ಪೇಸ್ಟ್ ಮಾಡಿದ್ರೆ ಸಾಕು. ಫಿಶ್ಶಿಗೆ ಚೆನ್ನಾಗಿ ಅಪ್ಲೈ ಆಗಿ ಚೆನ್ನಾಗಿ ಅಂಟ್ಕೊಂಡ್ರೆ ಸಾಕು. ಸೊ ಅದಕ್ಕೆ ನಾನು ಇಷ್ಟು ಮೀಡಿಯಮ್ ಇದ್ರಲ್ಲಿ ಪೇಸ್ಟ್ ಮಾಡಿದ್ದೀನಿ. ಚೆನ್ನಾಗಿ ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡಿ ಚೂರು ಲಿಕ್ವಿಡ್ ಥರ ಆಗಲಿ ನೋಡಿ. ಸೊ ಗೈಸ್, ಇವಾಗ ನಾನು ಫಿಶ್ನ ಅಪ್ಲೈ ಮಾಡ್ತೀನಿ ಮಸಾಲ ಎಲ್ಲ. ಅದಕ್ಕೆ ಮುಂಚೆ ನಾನು ಏನಂತ ಹೇಳ್ತೀನಿ ನೋಡಿ. ಸೊ ಗೈಸ್, ಫಿಶ್ನ ನಾನು ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಒಂದೊಂದೇ. ಸೊ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂಚೂರು ಲೆಮನ್ನ ಇದ್ರ ಮೇಲೆ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಒಂಚೂರು ಟೇಸ್ಟ್ ಒಂಚೂರು ಹುಳಿಯಾಗಿ ಟೇಸ್ಟಿಯಾಗಿರಲಿ ಅಂದ್ಬಿಟ್ಟು ಒಂಚೂರು ನಾನು ಇವಾಗ ಒಂದೊಂದೇ ಮಸಾಲ ಹಚ್ಕೊತೀನಿ ನೋಡಿ. ಇಷ್ಟು ತಗೋತಾ ಇದ್ದೀನಿ. ಸೊ ನೋಡಿ, ಮಸಾಲ ಎಲ್ಲ ಅಷ್ಟು ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಮಸಾಲ ಎಲ್ಲ ಅಪ್ಲೈ ಆಗಿದೆ. ಸೊ 2-3 ಒಂದು ಬಿಸಿ ಒಂದು 10 to 15 ಮಿನಿಟ್ಸ್ ಅಪ್ಲೈ ಆಗಿ ಬಿಡಿ. ಒಂಚೂರು ಮಸಾಲ ಎಲ್ಲ ಇಟ್ಕೊಳ್ಳಿ ನೋಡಿ. ಸೊ ನೀವು ಯಾವತ್ತಾದರೂ ಮನೇಲಿ ಫಿಶ್ ಫ್ರೈ ಮಾಡಿದ್ದೀರಾ? ಸೊ ಈ ಥರ ಹೋಮ್ ಮೇಡ್ ಮಸಾಲ ಟ್ರೈ ಮಾಡಿದ್ದೀರಾ? ಸೊ ಕಮೆಂಟ್ ಹಾಕಿ. ಮಾಡಿಲ್ಲ ಅಂದರೆ ಗೊತ್ತಲ್ಲ, ನನ್ನ ವ್ಲಾಗ್ ಅಂತೂ ನೋಡಿಬಿಟ್ಟು ಮಾಡಿ. ಎಲ್ಲ ಹೋಮ್ ಮೇಡ್ ಮಸಾಲಾನೇ ನಾನು ಮಾಡೋದು. ಸೊ ನೀವು ನೋಡಿದ್ದೀರಲ್ಲ, ಎಷ್ಟೊಂದು ಬಿರಿಯಾನಿ ಎಲ್ಲ ಮಾಡಿದ್ದೀನಿ. ಸೊ ಎಲ್ಲನೂ ಹೋಮ್ ಮೇಡಲ್ಲೇ ಮಾಡಿಕೊಂಡೆ ನಾನು. ಮಸಾಲಾಸ್ ಎಲ್ಲ ಹೋಮ್ ಮೇಡಲ್ಲೇ ರೆಡಿ ಮಾಡಿಕೊಂಡು ನಾನು ಫುಡ್ನ ಪ್ರಿಪೇರ್ ಮಾಡ್ತೀನಿ. ನಮ್ಮ ಮಮ್ಮಿಗಂತೂ ತುಂಬ ಇಷ್ಟ ಫಿಶ್ಶು. ಪಾಪ ಈ ವ್ಲಾಗ್ ನೋಡೋರಿಗೆ ನಮ್ಮ ಮಮ್ಮಿ ಅಂತೂ ವಾವ್ ಮಾಡಿಬಿಟ್ಟಿದ್ಯಾ ಅಂತ ಹೇಳ್ತಾರೆ ನಮ್ಮ ಮಮ್ಮಿ. ಯಾವುದಾದ್ರೂ ವ್ಲಾಗ್ ಬೇಕಂದ್ರೆ ಹೇಳಿ, ನಾನು ನೆಕ್ಸ್ಟು ಫಿಶ್ದು ರಿಲೇಟೆಡೇ ವ್ಲಾಗ್ ಮಾಡ್ತೀನಿ. ಫಿಶ್ ಫ್ರೈ ಮಾಡಿದ್ದೀನಿ. ಬೇರೆ ಏನಾದರೂ ಫಿಶ್ ಫ್ರೈ, ಗ್ರೇವಿ ಏನಾದರೂ ಬೇರೆ ಥರದ್ದು ಬೇಕಾದ್ರೆ, ಫಿಶ್ ಕಬಾಬ್ ಬೇಕಂದರೆ ಹೇಳಿ. ಸೊ ಕಮೆಂಟ್ ಮಾಡಿ. ನಾನು ಅದನ್ನು ಯಾವ ಫಿಶ್ ರಿಲೇಟೆಡ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಸೊ ಈ ಮಸಾಲ ರೆಡಿ ಮಾಡಿ ಅಪ್ಲೈ ಮಾಡಿ ಇಟ್ಬಿಟ್ರೆ, ಸೊ ಹಿಂಗೆ ಫ್ರೈ ಮಾಡಿದ್ರೆ ಫಿಶ್ ಫ್ರೈ ರೆಡಿ ಆಗುತ್ತೆ. ಸೊ ಅಷ್ಟೊಂದೇನು ಟೈಮ್ ತೊಗೊಳ್ಳಲ್ಲ. ಬಟ್ ಇದನ್ನು ಬಿಸಿ ತಿಂದ್ರೆ ಗೈಸ್ ಸಕ್ಕತ್ತಾಗಿರುತ್ತೆ. ಫಿಶ್ ಫ್ರೈ ಬಿಸಿ ಇದ್ರೇ. ಗ್ರೀನ್ ಇದು ಆ್ಯಕ್ಚುಲಿ ರೆಡ್ ಮಸಾಲಾಸ್ ಎಲ್ಲ ಮಾಡೋದೇ ಆಲ್ಮೋಸ್ಟ್ ತಮಿಳ್ನಾಡು ಸೈಡು, ಬ್ಯಾಂಗ್ಳೂರಿಯನ್ಸ್ ಎಲ್ಲ ರೆಡ್ ಕಲರ್ ರೆಡ್ ಪೇಸ್ಟ್ ಫಿಶ್ ಮಾಡ್ತಾರೆ. ಸೊ ಗ್ರೀನ್ ಪೇಸ್ಟ್ ಎಲ್ಲ ವೆರಿ ರೇರ್ ಮಾಡ್ತಾರೆ. ಸೊ ನಾನು ಅದಕ್ಕೆ ಫಸ್ಟು ರೆಡ್ ಮಾಡೋಣ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ತವಾದಲ್ಲಿ ಮಾಡ್ತಾಯಿದ್ದೀನಿ. ಇದು ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ. ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ನಿಮ್ಮ ಏನಂತಾರೆ ಬೇರೆ ದೋಸೆ ಅದೆಲ್ಲ ಮಾಡೋಕ್ಕೆ ಹೋದರೆ ಬರೋಲ್ಲ ದೋಸೆ ಎಲ್ಲ. ಸೊ ಇದಕ್ಕೆ ಈ ಥರ ಯೂಸ್ ಮಾಡಿ. ಸೊ ಚೆನ್ನಾಗಿ ಬರುತ್ತೆ ಫಿಶ್ ಫ್ರೈ. ನಾನು ಇದನ್ನು ಫೋಲ್ಡ್ ಮಾಡಿ ಜಸ್ಟ್ ತವಾದಲ್ಲಿ ಇಡೋದು. ಒಂಚೂರು ತವಾ ಬಿಸಿ ಆಗಲಿ. ಸೊ ನೋಡಿ, ನಿಮಗೆ ಕಾಣಿಸ್ತಿದೆ ಫಿಶ್ ಹೆಂಗಿದೆ ಅಂತ. ಸೊ ಇದನ್ನು ಹಿಂಗಿಟ್ರೆ ಸೊ ಫಿಶ್ ನೋಡಿ ಹಿಂಗಿಟ್ಟಿದ್ದೀನಿ. ಸೊ ಇದು ಎಲೆ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ನಾನು ಅದಕ್ಕೆ ಇದನ್ನು ತೆಗೆದ್ಬಿಟ್ಟು ಹಿಂಗೆ ಹಾಕಿದ್ದೀನಿ. ಸೊ ಆಮೇಲೆ ಒಂಚೂರು ನೆಕ್ಸ್ಟ್ ಹಿಂಗೆ ಉಲ್ಟಾ ತಿರುಗಿ ಹಾಕಬೇಕು. ನೋಡೋಣ. ಆಮೇಲೆ ಒಂದು 5 ಮಿನಿಟ್ಸ್ ಆಮೇಲೆ ಒಂಚೂರು ಆಯಿಲ್ ಹಾಕೋಣ ಲೈಟಾಗಿ. ಸೊ ಫ್ರೈ ಆಗಲಿ ಅಂತ ಒಂಚೂರು ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಗೈಸ್, ಆಲ್ಮೋಸ್ಟ್ ಇನ್ನೂ 10 ಮಿನಿಟ್ಸ್ ಆಗಿಲ್ಲ, ಅಷ್ಟು ಬೇಗ ಸ್ಮೆಲ್ ಬರ್ತಿದೆ. ಸೊ ನೋಡಿ, ಇಲ್ಲಿ ಒಂಚೂರು ಫ್ರೈ ಆಗಲಿ. ಇನ್ನೂ ಒಂದು 10-15 ಮಿನಿಟ್ಸ್ ಫ್ರೈ ಆಗಬೇಕು ಚೆನ್ನಾಗಿ. ಸೊ
ಗೈಸ್ ನೋಡಿದ್ರಲ್ಲ ಹೆಂಗೆ ಬಾಳೆ ಎಲೆಯಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ನಾನು. ಸೊ ಸುಮ್ಮನೆ ಟ್ರೈ ಮಾಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಪ್ಲೇನ್ ಆಗಿ ಫಿಶ್ ಫ್ರೈ ಮಾಡ್ತೀನಿ. ಸೊ ಅದೊಂದು ಮಾತ್ರ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೆಂಗಿರುತ್ತೆ ಅಂತ. ಸೊ ಮಿಕ್ಕಿದೆಲ್ಲ ಹಾಗೆ ಫ್ರೈ ಮಾಡ್ತೀನಿ. ಸೊ ನಿಮಗೆ ಬಾಳೆ ಎಲೆ ಫಿಶ್ ಇಷ್ಟ ಆಯ್ತಾ ಇಲ್ಲ ಇದೊಂಥರ ಮಾಡಿದ್ದು ಇಷ್ಟ ಆಯ್ತಾ ಅಂತ ಕಮೆಂಟ್ ಹಾಕಿ ಗೈಸ್. ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ. ನಮ್ಮ ಮನೇಲಿ ನಮ್ಮ ಅತ್ತೆ ಟೇಸ್ಟ್ ಮಾಡ್ತಿದ್ದಾರೆ. ಸೊ ನೋಡಿ ಹೆಂಗಿದೆ, ಟೇಸ್ಟ್ ಮಾಡಿ ಹೇಳಿ ಅಮ್ಮ ಹೆಂಗಿದೆ ಅಂತ ಫಿಶ್ ಫ್ರೈ. ಲೆಮನ್ ಎಲ್ಲ ಸ್ಕ್ವೀಸ್ ಮಾಡ್ಕೊಳ್ಳಿ. ಬನಾನಾ ಲೀಫ್ ಹೆಂಗಿದೆ, ಬನಾನಾ ಡಿಫ್ರೆನ್ಸ್ ಇದೆ ಅಲ್ಲ. ಸೊ ಅದನ್ನು ಹೌದಾ, ಓಕೆ ನೋಡಿ ಹೆಂಗಿದೆ. ನೋಡಿದ್ರಲ್ಲ ಬನಾನಾ ಲೀಫ್ದು ಬಾಳೆ ಎಲೆ ಫಿಶ್ ಫ್ರೈ ಹೆಂಗೆ ಮಾಡೋದು. ಆಮೇಲೆ ನಾನು ಬರೀ ಹಿಂಗೆ ಮಾಡಿದ್ದೀನಿ, ತವಾದಲ್ಲಿ ಹಂಗೆ ಹಾಕಿ ಫ್ರೈ ಮಾಡಿದ್ದೀನಿ. ಸೊ ಫಿಶ್ ಅಂದ್ರೆ ಸ್ಮೆಲ್ಲು ಕೆಂಬರುತ್ತಲ್ಲ. ಸೊ ನಾನು ಇದನ್ನ ಲೆಮನ್ ಹಾಕ್ಕೊಂಡು ಇದ್ರ ಮೇಲೆ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಆನಿಯನ್ ಜೊತೆ. ಸೊ ಟ್ರೈ ಮಾಡೋಣ. ಇದು ನಾನು ವಿತೌಟ್ ಬನಾನಾ ಲೀಫ್ ಮಾಡಿರೋದು. ಫಿಶ್ ತಿನ್ನೋಕೆ ಭಯ ಪಡ್ತಿದ್ದೆ ಎಲ್ಲಿ ಗಂಟ್ಲು ಸಿಕ್ಕಾಕೋಗ್ಬಿಟ್ರೆ ಅಂತ. ಸೊ ಬಟ್ ಈ ಥರ ಟೇಸ್ಟ್ ಇದ್ಮೇಲೆ ಹೆಂಗಿದ್ರು ತಿನ್ನೋಣ ಅನ್ಸುತ್ತೆ. ಸಕ್ಕತ್ತಾಗಿದೆ, ನೀವು ಟ್ರೈ ಮಾಡಿ ಮನೇಲಿ. ಸೊ ನಾನು ಘಮ ಅಂತೈತೆ ಸ್ಮೆಲ್ಲು. ತಿನ್ನಬೇಕು ಬೇಗ. ನಾನು ಬಿಸಿ ಇದ್ದಾಗೆ ಫಿಶ್ ತಿಂದೇ ಕಮೆಂಟ್ ಹಾಕಿ. ನಾನು ನೆಕ್ಸ್ಟ್ ಫುಡ್ ಬ್ಲಾಗ್ ಮಾಡ್ತೀನಿ. ಸೊ ಫಿಶ್ದು ಫ್ರೈ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಗೈಸ್. ಮೆಥಡ್ ತುಂಬ ಈಸಿ. ಅಷ್ಟು ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಬೇಡ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮನೇಲೇ ಮಾಡಿರೋ ಮಸಾಲದಲ್ಲಿ ನಾನು ಫಿಶ್ ಫ್ರೈ ಮಾಡಿದ್ದೀನಿ. ಅದು ಬಾಳೆ ಎಲೆ ಫಿಶ್ ಫ್ರೈ ಮಾಡಿದ್ದೀನಿ ಮನೇಲೆ. ಸೊ ನೀವು ಟ್ರೈ ಮಾಡಿ ಹೆಂಗಿರುತ್ತೆ ಅಂತ. ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ನನಗೆ ಕಮೆಂಟ್ ಹಾಕಿ. ಸೊ ಬಾಯ್, ಟೇಕ್ ಕೇರ್. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.